ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 11ನೇ ಕಂತಿನ ಹಣದ ಬಗ್ಗೆ ಜೊತೆಗೆ ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡಿಸೋದ್ರ ಬಗ್ಗೆ ಜೊತೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಇನ್ಫಾರ್ಮೇಷನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ರಿಲೇಟೆಡ್ ಇನ್ಫಾರ್ಮೇಷನ್ ಬಹಳಷ್ಟು ಕಡೆ ನಿಮಗೆ ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ. ಒಂದು ಏನಪ್ಪ ಅಂದರೆ ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡಿಸ್ಕೋಬೇಕು, ಸರ್ಕಾರದಿಂದ ಅಥವಾ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಅವರು ತಿಳಿಸಿಲ್ಲ. ಯಾವುದೇ ರೀತಿ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಬಹಳಷ್ಟು ಜನ ಗ್ರಾಮ ಒನ್, ಬೆಂಗಳೂರು ಒನ್ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಬಟ್ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅಪ್ಡೇಟ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಮಾಹಿತಿ ಅಂತೂ ಇಲ್ಲ. ಇದು ಪಕ್ಕಾ ಫೇಕ್ ನ್ಯೂಸು. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ಇನ್ನು 11ನೇ ಕಂತಿನ ಅಮೌಂಟ್ ಬಗ್ಗೆ ಹೇಳೋದಾದರೆ 11ನೇ ಕಂತಿನ ಅಮೌಂಟು ಬಹಳಷ್ಟು ಕಡೆ ಬಂದಿದೆ. ಒಂದು 20% ಜನಕ್ಕೆ 11ನೇ ಕಂತಿನ ಅಮೌಂಟು ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ 80% ಮೆಂಬರ್ಸ್ಗೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಅಪ್ಲೈ ಮಾಡಿರೋರು 1,20,00,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಮತ್ತು ಅವರಿಗೆ ಎಲ್ರಿಗೂ ಕೂಡ ಒಟ್ಟಿಗೆ ಅಮೌಂಟು ಒಂದೇ ದಿನದಲ್ಲಿ ಬರಲ್ಲ ಅಥವಾ ಒಂದು ವಾರದಲ್ಲಿ ಎಲ್ರಿಗೂ ಕ್ಲಿಯರ್ ಆಗೋದಿಲ್ಲ. ಏನು ಮಾಡುತ್ತೆ ಗೌರ್ಮೆಂಟ್ ಅಂದರೆ, ಮೊದಲನೇ ದಿನದಲ್ಲಿ ಒಂದು 10 ಲಕ್ಷ ಜನಕ್ಕೆ, ಎರಡನೇ ದಿನದಲ್ಲಿ ಒಂದು 5 ಲಕ್ಷ ಜನಕ್ಕೆ, ಆಮೇಲೆ 15 ಲಕ್ಷ, ಈ ರೀತಿಯಾಗಿ ಅವರು ಸ್ವಲ್ಪ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಥರ ಕೊಟ್ಕೊಂಡು ಹೋಗ್ತಾರೆ. ಎಲ್ಲನೂ ಒಟ್ಟಿಗೆ ಕ್ಲಿಯರ್ ಮಾಡೋ ಥರ ಇದ್ದರೆ ಎಲ್ರಿಗೂ ಒಂದೇ ವೀಕಲ್ಲಿ ಎಲ್ರಿಗೂ ಕೂಡ ಅಮೌಂಟ್ ಬಂದುಬಿಡೋದು. ಬಟ್ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ, ಅದು ಕ್ಲಿಯರ್ ಮಾಡ್ತಿಲ್ಲ ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಒಂದಷ್ಟು ಡಿಸ್ಟಿಕ್ ಜನರಿಗೆ ಬಂದಿದೆ, ಮತ್ತೊಂದಷ್ಟು ಡಿಸ್ಟಿಕ್ ಜನರಲ್ಲಿ ಬಂದಿಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ಬೆಂಗಳೂರು ಅಂತ ತಗೊಳ್ಳಿ, ಬೆಂಗಳೂರಲ್ಲಿ ಒಂದಷ್ಟು ಜನಕ್ಕೆ ಬಂದಿದ್ದರೆ ಮತ್ತೆ ಒಂದಷ್ಟು ಜನಕ್ಕೆ ಬಂದೇ ಇರೋದು. ಹಾಗಾಗಿ ಈ ಡಿಸ್ಟಿಕ್ ಬಂದಿದೆ, ಈ ಡಿಸ್ಟಿಕ್ ಬಂದಿಲ್ಲ ಅಂತ ನಾವು ಕ್ಲಿಯರಾಗಿ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾರಾದ್ರಿಗೂ ಬಂದಿತ್ತು ಅಮೌಂಟು ಅಂತ ಹೇಳಿದ್ರೆ ಅವರು ಕಮೆಂಟ್ ಮಾಡಿ, ಅದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 11ನೇ ಕಂತಿದ್ದು ಅಮೌಂಟ್ ಬಂದಿರೋದು ನಿಜ, ಒಂದು 20% ಅಷ್ಟೇ ಬಂದಿದೆ, ಬಾಕಿ ಉಳಿದವರಿಗೆ ಬಂದಿಲ್ಲ. ಇನ್ನು ಯಾರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್, ಈ ಲಿಸ್ಟಲ್ಲಿ ಇದ್ದವರಿಗೆ ಗೃಹಲಕ್ಷ್ಮಿ ಬರಲ್ಲ, ಹಾಗೆ ಹೀಗೇನೋ ಒಂದಷ್ಟು ಫೇಕ್ ಇನ್ಫಾರ್ಮೇಷನ್ ಕೂಡ ಹರಿದಾಡ್ತಾ ಇದೆ. ಇನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ರೇಷನ್ ಕಾರ್ಡ್ ಯಾರ್ದು ರದ್ದಾಗಿರುತ್ತೆ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಹೊರತು ಬೇರೆ ಇನ್ಯಾರಿಗೂ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋದಿಲ್ಲ. ಅದು ಕೂಡ ಒಂದು ಫೇಕ್ ನ್ಯೂಸು. ಅದು ಕೂಡ ಎಲ್ಲ ಕಡೆಯೂ ಹರಿದಾಡ್ತಾ ಇದೆ, ಇಂಥವರಿಗೆ ಗೃಹಲಕ್ಷ್ಮಿ ಇನ್ನು ಮುಂದೆ ಇಲ್ಲ ಅಂತ. 10 ಇನ್ಸ್ಟಾಲ್ಮೆಂಟ್ ಕೊಟ್ಟ ಮೇಲೆ 11ನೇ ಇನ್ಸ್ಟಾಲ್ಮೆಂಟ್ಗೆ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಹೇಳಿ ನೀವೇ. ಸುಮ್ಮನೆ ನ್ಯೂಸ್ನ, ಫೇಕ್ ನ್ಯೂಸ್ನ ಎಲ್ಲ ನಂಬೋದಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಕ್ಯಾನ್ಸಲ್ ಆಗಿರೋದಿಲ್ಲ. ಯಾರಿಗೆ ರೇಷನ್ ಕಾರ್ಡ್ ರದ್ದು ಮಾಡಿರ್ತಾರೋ, ಯಾರಿಗೆ ನಿಷ್ಕ್ರಿಯ ಆಗಿರುತ್ತೋ ಅಂಥ ಗೃಹಲಕ್ಷ್ಮಿ ಅಮೌಂಟ್ ಪಡೆಯೋದಕ್ಕೆ ಕಷ್ಟ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನೂ ರೀತಿಯ ಪ್ರಾಬ್ಲಮ್ಗಳಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿಲ್ಲ. ಇನ್ನು ಸರ್ಕಾರದವರು ಹೇಳಿರೋ ಪ್ರಕಾರ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಕೂಡ ಕಂಟಿನ್ಯೂ ಆಗುತ್ತೆ. ಗೃಹಲಕ್ಷ್ಮಿ ಇಷ್ಟು ದಿನ ಯಾರಿಗೆ ಬಂದಿತ್ತೋ ಅವರಿಗೆ ಇನ್ನು ಮುಂದೆ ಕೂಡ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ 11ನೇ ಇನ್ಸ್ಟಾಲ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡೋದನ್ನು ಬಿಟ್ಟರೆ ಬೇರೆ ಏನು ಚಾಯ್ಸ್ ಇಲ್ಲ. ಆದಷ್ಟು ಬೇಗ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.